ನಮಸ್ಕಾರ ಸ್ನೇಹಿತರೆ, ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು 3D ಆ್ಯನಿಮೇಷನ್ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗ್ತಿರುವಂಥದ್ದು. ಈ ಚಾನಲನ್ನು ಸಹಿತ ನೋಡ್ಬೋದು ನೀವು. ಸೊ ಮಿಲಿಯನ್ ಮೇಲೆ ವ್ಯೂಸ್ ಇರುವಂಥದ್ದು. ಸೊ ನೀವು ಸಹಿತ ಈ ರೀತಿಯ 3D ಆ್ಯನಿಮೇಷನ್ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೀರಂದರೆ ಸೊ ಹೇಗೆ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಶುರು ಮಾಡೋಕ್ಕೆ ಮುಂದೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಓಪನ್ ಮಾಡಿ, ನಂತರ ಇಲ್ಲಿ ಲೆನಾರ್ಡೋ AI ಅಂತ ಸರ್ಚ್ ಮಾಡಿ ಮಾಡಿದ ಮೇಲೆ ನೋಡ್ಬೋದು ಮೊದಲನೇ ವೆಬ್ಸೈಟ್ ಹೌದು. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡಿ. ಆನ್ ಮಾಡಿದ ಮೇಲೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ರೀತಿಯಾದ ಇಂಟರ್ಫೇಸ್ ಬರುತ್ತೆ. ಸೊ ಏನಾದರೂ ಹೊಸದಾಗಿ ಓಪನ್ ಮಾಡಿದರೆ ನಿಮಗೆ ಲಾಗಿನ್ ಮಾಡಲು ಕೇಳುತ್ತೆ. ಸೊ ನಾನು ಮೊದಲಿಗೆ ಲಾಗಿನ್ ಮಾಡಿದ್ದೇನೆ. ಸೊ ನೀವು ಅಲ್ಲಿ ಗೂಗಲ್ ಅಕೌಂಟನ್ನು ಲಾಗಿನ್ ಮಾಡಿ. ಸೊ ನಂತರ ನೀವು ಇಲ್ಲಿ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸಾಕಷ್ಟು ಆಪ್ಷನ್ ಇದೆ. ಇಲ್ಲಿ ನೀವು ಆ್ಯನಿಮೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡುವ ನಿಮಗೆ ಸಾಕಷ್ಟು ಆ್ಯನಿಮೆ ಸಿಗುತ್ತೆ. ಸೊ ಇಲ್ಲಿ ನೀವು ಸ್ಕ್ರೋಲ್ ಮಾಡಿಬಿಟ್ಟು ಯಾವುದೋ ಬೇಕಂತ ಸೊ ನಿಮಗೆ ಯಾವ ಇಮೇಜ್ ಇಷ್ಟ ಆಗುತ್ತಲ್ಲ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫೋಟೋದ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಸೊ ಆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಡೌನ್ಲೋಡ್ ಆಗಿದೆ ಫೋಟೋ. ಸೊ ನಾನು ಇನ್ನೊಂದು ಫೋಟೋವನ್ನು ಡೌನ್ಲೋಡ್ ಮಾಡಿ ತೋರಿಸ್ತೇನೆ. ಸೊ ನೋಡ್ಬೋದು ಈ ರೀತಿಯ ಇಂಟರ್ಫೇಸ್ ಬಂದಿರುವಂಥದ್ದು. ಇಲ್ಲಿ ಫೋಟೋ ಇದೆಯಲ್ಲ, ಫೋಟೋದ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಡೌನ್ಲೋಡ್ ಆಗುವಂಥದ್ದು. ಸೊ ನೀವು ಇಲ್ಲಿ ನಿಮಗೆ ಅದೇ ಥರದ ಸಾಕಷ್ಟು ಆ್ಯನಿಮೆ ಫೋಟೋಗಳು ಸಿಗುತ್ತೆ, ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಇಮೇಜನ್ನು 3D ಆ್ಯನಿಮೇಷನ್ನಲ್ಲಿ ಕನ್ವರ್ಟ್ ಮಾಡಬೇಕು ಇವಾಗ. ಸೊ ಅದಕ್ಕೆ ಮೊದಲಿಗೆ ಈ ಇಮೇಜ್ ನೋಡ್ಬೋದು 9:16 ರೇಷಿಯೋದಲ್ಲಿ ಇಲ್ಲ, ಇದು ಇದೆ. ಸೊ ಅದಕ್ಕೆ ನಾವು ಇವಾಗ ಮೊದಲಿಗೆ VPN ಅನ್ನು ಆನ್ ಮಾಡೋಣ. ಕ್ಯಾಪ್ಕಟ್ ಓಪನ್ ಮಾಡಿ. ಸೊ ನೀವೇನಾದರೂ 9:16 ಫೋಟೋವನ್ನು ಡೌನ್ಲೋಡ್ ಮಾಡಿದರೆ ಸೊ ಅದು ಹಾಗೆ ಇರಲಿ. ಸೊ ನಾನು ಡೌನ್ಲೋಡ್ ಮಾಡಿರೋ ಫೋಟೋ ನೋಡ್ಬೋದು ಈ ರೀತಿಯಾಗಿ ಇದೆ. ಸೊ ನೋಡ್ಬೋದು 9:16 ಇಲ್ಲ, ಇದು ನೋಡ್ಬೋದು ಹೀಗೆ ಇದೆ. ಸೊ ಮೊದಲಿಗೆ ಇದನ್ನು ರೇಷಿಯೋವನ್ನು ಸೆಲೆಕ್ಟ್ ಮಾಡೋಣ, 9:16 ರೇಷಿಯೋವನ್ನು. ಸೊ ನೀವೇನಾದರೂ ಈ ರೀತಿ ಫೋಟೋ ಡೌನ್ಲೋಡ್ ಮಾಡಿದ್ರೆ ಇಲ್ಲಿ ನಾನು ತೋರಿಸ್ಕೊಡ್ತೇನೆ, ಅದೇ ರೀತಿಯಾಗಿ ಮಾಡಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಆಟೋಫಿಲ್ 1 ಆಟೋಫಿಲ್ 2 ಸಿಗುತ್ತೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಿದರೆ ಸೊ ಇದು ವೈಡ್ ಆಗಿ ಕಾಣುತ್ತೆ. ಇವಾಗ ನೋಡ್ಬೋದು ಲೋಡ್ ಆಗ್ತಿದೆ. ಸೊ ನೋಡ್ಬೋದು ಈ ರೀತಿಯಾಗಿ ವೈಡ್ ಆಗಿ ಕಾಣುತ್ತೆ. ಇವಾಗ ಈ ಫೋಟೋವನ್ನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋವನ್ನು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಬೋದು. ಇವಾಗ 9:16 ಲೇಯರ್ಗೆ ಈ ಫೋಟೋವನ್ನು ಅಡ್ಜಸ್ಟ್ ಮಾಡಿ. ಫೋಟೋದ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಯಾಕೆಂದರೆ ಇಲ್ಲಿ ಸೇವ್ ಮಾಡಲಿಕ್ಕೆ ಹೋದರೆ ಅದು ವೀಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಮಗೆ ವೀಡಿಯೋ ಬೇಡ, ಈ ಫೋಟೋವನ್ನೇ 3D ಆ್ಯನಿಮೇಷನ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಈ ಫೋಟೋದ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು VPN ಅನ್ನು ಆಫ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಗೂಗಲ್ ಓಪನ್ ಮಾಡಿ, ಲೇಪಿಕ್ಸ್ ಕನ್ವರ್ಟ್ ಅಂತ ಸರ್ಚ್ ಮಾಡಿ. ಸೊ ಈ ರೀತಿಯ ಇಂಟರ್ಫೇಸ್ ಬರುತ್ತೆ ನೋಡಿ. ಕನ್ವರ್ಟ್ ಇಮೇಜ್ ಆ್ಯಂಡ್ ವಿಡಿಯೋ ಟು 3D ಇಮರ್ಸಿಟಿ AI ಲೇಪಿಕ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ಟಾರ್ಟ್ ನೌ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವೆಬ್ಸೈಟಲ್ಲೂ ಸಹಿತ ನಿಮಗೆ ಮೊದಲಿಗೆ ಲಾಗಿನ್ ಮಾಡಲು ಕೇಳುತ್ತೆ. ಸೊ ನೀವು ಲಾಗಿನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೈನ್ ಇನ್ ಮಾಡಿದ್ರೂ ಆಗುತ್ತೆ ಗೂಗಲಿಂದ. ಸೊ ನಂತರ ಈ ರೀತಿಯ ಇಂಟರ್ಫೇಸ್ ಬಂದ ಮೇಲೆ ಇಲ್ಲಿ ಅಪ್ಲೋಡ್ ಅಂತ ಇದೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಇವಾಗ ಮಾತ್ರ ಕ್ಯಾಪ್ಕಟ್ಟಿಂದ ಸ್ಕ್ರೀನ್ಶಾಟ್ ತಗೊಂಡಿದ್ರಲ್ಲ ಆ ಫೋಟೋವನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ನೋಡ್ಬೋದು ಪ್ರೊಸೆಸಿಂಗ್ ಆಗ್ತಾ ಇರುವಂಥದ್ದು, ಸ್ವಲ್ಪ ಹೊತ್ತು ವೇಟ್ ಮಾಡಿ. ನೋಡ್ಬೋದು ಇಮೇಜ್ 3D ಆ್ಯನಿಮೇಷನಲ್ಲಿ ಕನ್ವರ್ಟ್ ಆಗಿರುವಂಥದ್ದು. ಅಮೌಂಟ್ ಆಫ್ ಮೋಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಫೋಟೋದ 3D ಮೋಷನನ್ನು ನೀವು ಜಾಸ್ತಿ ಕೂಡ ಮಾಡಲಿಕ್ಕಾಗುತ್ತೆ ಅಥವಾ ಕಡಿಮೆ ಕೂಡ ಮಾಡಲಿಕ್ಕಾಗುತ್ತೆ. ಇದನ್ನು ನೀವು ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ, ಯಾಕೆಂದರೆ ಜಾಸ್ತಿ ಮೋಷನ್ ಇದ್ದರೆ ಸ್ವಲ್ಪ ಅಷ್ಟೊಂದು ಕ್ಲಿಯಾರಿಟಿಯಾಗಿ ಕಾಣೋದಿಲ್ಲ. ಸ್ವಲ್ಪ ಕಡಿಮೆನೇ ಇಟ್ಕೊಳ್ಳಿ. ಸೊ ನಾನು ಇಲ್ಲಿ 2ನೇ ಪಾಯಿಂಟ್ಗೆ ಇಡ್ತೇನೆ. ಸೊ ನೀವು ಸಹಿತ ಅಲ್ಲೇ ಇಡಿ. ನಂತರ ಇನ್ನೊಂದು ಆಪ್ಷನ್ ಇದೆ, ಇಲ್ಲಿ ಆ್ಯನಿಮೇಷನ್ ಲೆಂತ್ ಇದೆ. ಸೊ ಈ ಲೆಂತನ್ನು ಸಹಿತ 10 ಸೆಕೆಂಡ್ ತನಕ ನೀವು ಈ ಲೆಂತನ್ನು ಜಾಸ್ತಿ ಮಾಡಲಿಕ್ಕೆ ಆಗುತ್ತೆ. ನಾನಿಲ್ಲಿ 7ಕ್ಕೆ ಇಡ್ತೇನೆ. ನಂತರ ಮೇಲ್ಗಡೆ ನೋಡ್ಬೋದು ಡೌನ್ಲೋಡ್ ಆಪ್ಷನ್ ಇದೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ವಾಟರ್ ಮಾರ್ಕ್ ಬರ್ತಾ ಇರುವಂಥದ್ದು ಈ ವೆಬ್ಸೈಟಂದು.
ಸೊ ಆ ವೆಬ್ಸೈಟ್ನ ವಾಟರ್ ಮಾರ್ಕ್ ರಿಮೂವ್ ಆಗೋದಿದ್ರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ ಈ ಕಾಯಿನನ್ನು. ಸೊ ಅದಕ್ಕೆ ನಾವು ಇಲ್ಲಿ ಫ್ರೀಯಾಗಿ ಎಕ್ಸ್ಪೋರ್ಟ್ ಮಾಡೋಣ. ಇರ್ಬೋದು ಕಂಗ್ರ್ಯಾಟ್ಸ್ ಅಂತ ಬಂದಿರುವಂಥದ್ದು. ಸೊ ಇವಾಗ ಬ್ಯಾಕ್ ಬನ್ನಿ. ನಂತರ ಇವಾಗಲೇ ಎಕ್ಸ್ಪೋರ್ಟ್ ಮಾಡಿದ್ರಲ್ಲ 3D ಆ್ಯನಿಮೇಷನ್ ಮಾಡಿದ್ದು, ಆ ವಿಡಿಯೋವನ್ನು ಇಲ್ಲಿ ಆ್ಯಡ್ ಮಾಡಿ. ಈ ವಾಟರ್ ಮಾರ್ಕ್ ಶೋ ಆಗ್ತಿರುವಂಥದ್ದು, ಅದಕ್ಕೆ ನೀವು ಇಲ್ಲಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ವಿಡಿಯೋವನ್ನು ಸ್ವಲ್ಪ ಹೀಗೆ ದೊಡ್ಡ ಮಾಡಿ. ಟೆಲಿಗ್ರಾಮ್ನ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಟೆಲಿಗ್ರಾಮ್ಗೆ ಹೋಗಿಬಿಟ್ಟು ಅಲ್ಲಿ ಒಂದೆರಡು ಮ್ಯೂಸಿಕನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಬಿಟ್ಟು ಆ ಮ್ಯೂಸಿಕನ್ನು ಇಲ್ಲಿ ಆ್ಯಡ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕಾಂಟ್ರಾಸ್ಟ್ ಇದೆಯಲ್ಲ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ. ಶರ್ಪನನ್ನು ಸಹಿತ ಸ್ವಲ್ಪ ಜಾಸ್ತಿ ಮಾಡಿ. ನಂತರ ಬ್ರೈಟ್ನೆಸ್ಸನ್ನು ಸ್ವಲ್ಪ ಜಾಸ್ತಿ ಮಾಡಿ. ನಂತರ ಸ್ಯಾಚುರೇಷನನ್ನು ಸ್ವಲ್ಪ ಜಾಸ್ತಿ ಮಾಡಿ. ಒಂದು 6 ಇಲ್ಲಾಂದರೆ 10 ಮಾಡಿ. ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇದಿಷ್ಟು ಸ್ನೇಹಿತರೆ 3D ಆ್ಯನಿಮೇಷನನ್ನು ಕ್ರಿಯೇಟ್ ಮಾಡುವುದು ಹೇಗೆ ಅಂತ. ಸೊ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರು ಸಹಿತ ಈ ರೀತಿಯ 3D ಆ್ಯನಿಮೇಷನನ್ನು ಕ್ರಿಯೇಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.